ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದ ಒಂದು ವಿಶೇಷ ಪವನ್ ಕಲ್ಯಾಣ್ ಆರೋಗ್ಯಕ್ಕಾಗಿ ಮಾಡಿದರೆ ಇವತ್ತು ಬೆಂಗಳೂರಿನಲ್ಲಿ. ಹೇಳಿ ಸರ್, ಏನು ವಿಶೇಷ ಈ ಕಾರ್ಯಕ್ರಮ ಮಾಡಲಿಕ್ಕೆ? ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಪವನ್ ಕಲ್ಯಾಣ್ ಅವರ ಆರೋಗ್ಯ, ದೀರ್ಘಾಯುಷು ಮತ್ತು ಉತ್ತಮವಾದ ಆಡಳಿತ ಕೊಡಲಿ ಅಂತ ಹೇಳಿ ಈ ಒಂದು ಧನ್ವಂತರಿ ಹೋಮವನ್ನು ಸಂತೋಷ್ ಗುರೂಜಿ ಅವರ ಸಾರಥ್ಯದಲ್ಲಿ ಏರ್ಪಾಡು ಮಾಡಿದ್ದು. ಅದು ಹೆಚ್ಚಿನ ಬಹುಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಅವರಿಗೆ ಶುಭ ಹಾರೈಸಿ ಬಹಳ ಅದ್ಭುತವಾದಂಥ ಒಂದು ಹೋಮವನ್ನು ಮಾಡಿದ್ದಾರೆ. ಆ ಹೋಮದ ಒಂದು ಫಲಿತಾಂಶ ಅವರಿಗೆ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ, ದೀರ್ಘಾಯುಷವಂತರಾಗಿ ಅಧಿಕಾರವಂತರಾಗಿ ಅವರು ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅಂತೇಳಿ ಗುರುಗಳ ಒಂದು ಆಶೀರ್ವಾದ ಕೂಡ ದೊರಕಿದೆ. ಆದ್ದರಿಂದ ಈ ಒಂದು ಹುಣ್ಣಿಮೆ ಪವಿತ್ರವಾದ ದಿನ, ಬುದ್ಧ ಪೌರ್ಣಮಿ ಅಂತೇಳಿ ಏನು ಕರೀತಾರೆ, ಇಂಥ ದಿವಸ ಈ ಒಂದು ಧನ್ವಂತರಿ ಹೋಮ ಮಾಡಿದ್ದು ಅವರ ಆರೋಗ್ಯ ಮತ್ತು ದೀರ್ಘಾಯುಷಿಗೆ ಅವರಿಗೆ ಶುಭವಾಗಲಿ ಅಂತ ಎಲ್ಲರೂ ಬಂದು ಹಾರೈಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಈ ರಾಜ್ಯದ ಜನತೆಗೆ, ಈ ರಾಷ್ಟ್ರದ ಜನತೆಗೆ ಮತ್ತು ಪಕ್ಷಕ್ಕೆ ಜನಸೇನಾ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದಂತೂ ಧನ್ವಂತರಿ ಹೋಮ ಹಾರೈಸಿದ್ದಾರೆ ಸ್ವಾಮಿಗಳು. ಮತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಮಾಜಿ ಶಾಸಕರಾದಂಥ ಶ್ರೀಮಾನ್ ಬಸವರಾಜ್ ಅವರು ಕೂಡ ಈ ಧನ್ವಂತರಿ ಹೋಮದಲ್ಲಿ ಭಾಗವಹಿಸಿ ಅವರು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಎಲ್ಲವನ್ನು ಕೂಡ ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ರೀಮಾನ್ ಲಕ್ಷ್ಮೀನಾರಾಯಣ ಅವರು, ಶ್ರೀಮಾನ್ ಷಣ್ಮುಖ ಅವರು, ಶ್ರೀಮಾನ್ ಗೌತಮ್ ಅವರು, ಶ್ರೀಮಾನ್ ಮಂಜು ಅವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದು ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿಕೊಂಡು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವರು. ಅವ್ರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಜನಸೇನಾ ಸಂಘ ಪಕ್ಷವು ಅದ್ಭುತವಾಗಿ ಬೆಂಗಳೂರು ನಗರದಲ್ಲಿ ಬೆಳೆಯಲಿ ಅಂತ ಎಲ್ಲರೂ ಕೂಡ ಹಾರೈಸಿದ್ದಾರೆ. ಅವರು ಕೂಡ ಒಂದನೇ ಕೃತಜ್ಞತೆಯನ್ನು ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜನಸೇನಾ ಪಕ್ಷದ ಸಲುವಾಗಿ ಅವರ ನಾಯಕರ ಸಲುವಾಗಿ ಒಂದು ಪೂಜೆ ಮಾಡಿಸಿದ್ರು. ಆತ್ಮೀಯರಾದಂತಹ ಪವನ್ ಕಲ್ಯಾಣ್ ಅವರ ಪರಿಚಯ ಪ್ರಜಾರಾಜ್ಯವಿದ್ದಂಥ ಸಂದರ್ಭದಲ್ಲಿ ಅವರ ಸಹೋದರ ಚಿರಂಜೀವಿಯನ್ನು ಒಡಗೂಡಿ ನಾನು ಕೂಡ ಒಳ್ಳೆಯ ಸ್ನೇಹವನ್ನು ಸಂಪಾದನೆ ಮಾಡಿದ್ದೆ. ಅವರಿಗೆ ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಇವತ್ತು ಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಲಕ್ಷ್ಮೀನಾರಾಯಣವರ ಸಾಂಗತ್ಯದಲ್ಲಿ ಒಂದು ಧನ್ವಂತರಿ ಹೋಮ ಮಾಡಿದರು. ಅದರಲ್ಲಿ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅವಕಾಶ ಸಿಕ್ಕಿರುವಂಥ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ರವರ ಆರೋಗ್ಯ ಎಲ್ಲ ರೀತಿಯಲ್ಲೂ ಸುಧಾರಿಸಬೇಕು. ಈ ರಾಜ್ಯದ ಜನತೆಗೆ, ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರದ ಜನತೆಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಅವರ ಸೇವೆ ಸಿಗುವಂತಹ ಅವಕಾಶಗಳು ಇನ್ನೂ ಹೆಚ್ಚು ಲಭಿಸಲಿ. ಧನ್ವಂತರಿ ಹೋಮದ ಫಲವಾಗಿ ಅವರಿಗೆ ಹೆಚ್ಚು ಶಕ್ತಿ ಸಿಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಅವರ ಆರೋಗ್ಯ ಇನ್ನೂ ಉತ್ತಮವಾಗಲಿ ಮತ್ತು ನಮ್ಮೆಲ್ಲರ ಜೊತೆ ಜನರ ಸೇವೆಯನ್ನು ಜನಸೇನಾ ಪಕ್ಷದ ಮೂಲಕ ಮಾಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಳ್ಳುವಂತಹ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ನಾವು ಕೂಡ ಇರಬೇಕು ಅಂತ ಆಶಿಸ್ತೀವಿ. ಧನ್ವಂತರಿ ಈ ಯಾಗವನ್ನು ಹವನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಅಪೇಕ್ಷೆ ಏನಿದೆ ಗೊತ್ತಿಲ್ಲ. ಅಪೇಕ್ಷೆ ತಿಳಿದುಕೊಂಡ ನಂತರ ನಾನು ಖಂಡಿತವಾಗಿಯೂ ಕೂಡ ತಮ್ಮ ಜೊತೆ ಮತ್ತು ಜನತೆಯ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಪವನ್ ಕಲ್ಯಾಣ್ ಅವರ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಸುಧಾರಿಸಿ ಜನರ ಸೇವೆ ಮಾಡಲಿ, ಜನಸೇನಾ ಪಕ್ಷದ ವತಿಯಿಂದ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ವೈದ್ಯನಾರಾಯಣ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತು ವೈದ್ಯನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆರೋಗ್ಯಕ್ಕೋಸ್ಕರ ಇವತ್ತು ಧನ್ವಂತರಿಯ ಹೋಮ ಅಂದರೆ ವೈದ್ಯನಾರಾಯಣ ಹೋಮ ನಡೆದಿದೆ. ಜನಸೇವಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ಪವನ್ ಕಲ್ಯಾಣ್ ಅವರಿಗೆ ಬೆನ್ನೋವು ಕಾಣಿಸ್ಕೊಂಡ ಮೇಲೆ ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಇವತ್ತು ಹುಣ್ಣಿಮೆಯ ದಿವಸ ವೈದ್ಯನಾರಾಯಣ ಸ್ವಾಮಿಯ ಸನ್ನಿಧಾನದಲ್ಲಿ ಹೋಮವನ್ನು ಮಾಡಿ ಪವನ್ ಕಲ್ಯಾಣ್ ಅವರಿಗೆ ಆರೋಗ್ಯ ಸಿಗಲಿ ಮತ್ತು ಯಶಸ್ಸು ಆಯುಷ್ಯವನ್ನು ಈ ವೈದ್ಯನಾಥೇಶ್ವರನ ಕೃಪೆಯಿಂದ ಸಿಗಲಿ ಅನ್ನೋ ದೃಷ್ಟಿನಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶರವರು, ಹಾಗೆ ಈ ಪಕ್ಷದಲ್ಲಿ ಸೇರ್ಪಡೆಗೊಳ್ತಾ ಇರತಕ್ಕಂತಹ ಲಕ್ಷ್ಮೀನಾರಾಯಣ ಅವರು ಮತ್ತು ಆಮೇಲೆ ಎಲ್ಲರೂ ಬಸವರಾಜ್ ಅವರು ಇವರೆಲ್ಲರೂ ಸೇರಿ ಒಂದಿಷ್ಟು ಜನ ಅವರ ಅಭಿಮಾನಿಗಳು ಕೂಡ ಇದರೊಳಗೆ ಭಾಗವಹಿಸಿ ಸ್ವಾಮಿಯನ್ನು ಬೇಡಿಕೊಂಡು ಈ ಯಜ್ಞವನ್ನು ಮಾಡಿದ್ದಾರೆ. ಇದರ ಮುಖಾಂತರ ಅವರು ಖಂಡಿತವಾಗಿಯೂ ಆರೋಗ್ಯವಂತರಾಗಿ
ಕರ್ನಾಟಕದಲ್ಲೂ ಕೂಡ ಬಂದು ಅವರ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾರೆ ಅನ್ನೋದನ್ನು ನಾವು ಸ್ವಾಮಿಯ ಕೃಪೆ ಅವರಿಗೆ ಬೀಳುತ್ತೆ ಅನ್ನುವಂಥ ಆಶಾವಾದದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ಬುದ್ಧ ಪೂರ್ಣಿಮೆ ದಿನ. ಪರಮ ಪೂಜ್ಯ ಶ್ರೀ 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 ವಿದ್ಯಾವಾಚಸ್ಪತಿ ಶ್ರೀ ಸಂತೋಷ್ ಗುರೂಜಿಯವರ ಆಯುಷ್ ಆಶ್ರಮದಲ್ಲಿ ಒಂದು ಧನ್ವಂತರಿ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಪವನ್ ಕಲ್ಯಾಣ್ ಚಿತ್ರ ನಟರು ಹಾಗೂ ಆಂಧ್ರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಒಂದು ಆರೋಗ್ಯದಲ್ಲಿ ಏರುಪೇರಾದ್ದರಿಂದ ನಮ್ಮ PS ಪ್ರಕಾಶ್ ಚಿಕ್ಕಪೇಟೆ XMLA ಮತ್ತು ನಮ್ಮ ಬಸವರಾಜ್ ಅವರು XMLA ಅವರು ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ಈ ದಿನ ಈ ಒಂದು ಸಂವಿಧಾನದಲ್ಲಿ ಒಂದು ಹೋಮವನ್ನು ಇಟ್ಕೊಂಡಿದ್ದೀವಿ. ಆ ಹೋಮ ಸಾಂಘಿಕವಾಗಿ ನಮ್ಮ ಸಂತೋಷ್ ಗುರೂಜಿಯವರ ನೇತೃತ್ವದಲ್ಲಿ ನಡೆದಿದೆ. ಆದ ಕಾರಣದಿಂದ ಇಲ್ಲಿ ಬಂದಿರತಕ್ಕಂಥ ಭಾಳ ಜನ ಭಕ್ತಾದಿಗಳು ಅವರಿಗೂ ಕೂಡ ಶುಭ ಕೋರಿದ್ದಾರೆ. ಅವರು ಆರೋಗ್ಯ ಸುಧಾರಣೆ ಮಾಡಲಿ ಅಂತ ಕೇಳಿದ್ದಾರೆ. ಅದೇ ರೀತಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿ ಎಲ್ರಿಗೂ ಹೇಳಿ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.